ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಸುದ್ದಿ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ನಾವು ಮಮತಾ ಬ್ಯಾನರ್ಜಿಯವರ ರಾಷ್ಟ್ರೀಯ ಮಹತ್ವಾಕಾಂಕ್ಷೆಯ ಕುರಿತು ಒಂದು ಚರ್ಚೆಯನ್ನು ನಡೆಸಲಿದ್ದೇವೆ. ಇನ್ನೇನು ಜನವರಿಗೆ ಮಮತಾ ಬ್ಯಾನರ್ಜಿ ಅವರಿಗೆ 70 ವರ್ಷ ತುಂಬುತ್ತದೆ. ಈ 70 ವರ್ಷದ ಹೊಸ್ತಿಲಲ್ಲಿರುವಾಗ ಅವರಿಗೆ ಹೊಸ ಜ್ಞಾನೋದಯ ಆಗಿರುವಂತಿದೆ. ಅವರು ಡಿಸೆಂಬರ್ 6ರಂದು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಆ ಹೇಳಿಕೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇಂಡಿಯಾ ಒಕ್ಕೂಟ, ಪ್ರತಿಪಕ್ಷದ ಇಂಡಿಯಾ ಒಕ್ಕೂಟವನ್ನು ಮುನ್ನಡೆಸುವ ಆಸೆ ನನಗಿದೆ. ನನ್ನನ್ನು ಇಂಡಿಯಾ ಒಕ್ಕೂಟದ ನೇತೃತ್ವ ನನಗೆ ವಹಿಸಿಕೊಟ್ಟರೆ ನಾನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಮತ್ತು ಇಂಡಿಯಾ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷೆಯಾಗಿ ಎರಡೂ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲೆ ಎನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಬೇರೆ ಯಾವುದೇ ಸಂದರ್ಭದಲ್ಲಿ ಈ ಮಾತನ್ನು ಅವರು ಹೇಳಿದೆ ಅಷ್ಟು ಮಹತ್ವ ಬರುತ್ತಿರಲಿಲ್ಲ. ಆದರೆ ಮೊನ್ನೆ ನಡೆದಂತಹ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ, ಇಂಡಿಯಾ ಬ್ಲಾಕ್ನ ಮುಖ್ಯ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷ ದಯನೀಯವಾದಂತಹ ಸೋಲನ್ನು ಅನುಭವಿಸಿದ ಬಳಿಕ ಈ ಮಾತಿಗೆ ಹೆಚ್ಚು ಮಹತ್ವ ಬಂದಿದೆ. ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇಡೀ ಲೋಕಸಭೆಯಲ್ಲಿ 99 ಸ್ಥಾನಗಳನ್ನು ಗಳಿಸಿ ಪ್ರತಿಪಕ್ಷದ ಇಂಡಿಯಾ ಬ್ಲಾಕ್ನಲ್ಲಿ ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸಹಜವಾಗಿಯೇ ರಾಹುಲ್ ಗಾಂಧಿಯವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಪ್ರತಿಪಕ್ಷದ ನಾಯಕರಾಗಿಯೂ ಕೂಡ ಅವರು ಲೋಕಸಭೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೊರಗಡೆ, ಲೋಕಸಭೆಯಿಂದ ಹೊರಗಡೆ ಇಂಡಿಯಾ ಬ್ಲಾಕ್ ಅನ್ನು ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಸಹಜವಾಗಿಯೇ ಅವರೇ ನಿರ್ವಹಿಸ್ತಾ ಇದ್ದಾರೆ. ಅದನ್ನು ಈಗ ತಾನು ನಿರ್ವಹಿಸ್ತೇನೆ ಎನ್ನುವಂತಹ ಮಾತನ್ನು ಮಮತಾ ಬ್ಯಾನರ್ಜಿ ಹೇಳಿರೋದು ಬಹಳ ಕುತೂಹಲಕರ ಸಂದರ್ಭವನ್ನು ತೋರಿಸ್ತಾ ಇದೆ. ಅವರ ಈ ಹೇಳಿಕೆ ಇಂಡಿಯಾ ಒಕ್ಕೂಟದಲ್ಲಿ ಮುಂದಿನ ದಿನಗಳಲ್ಲಿ ಬಿಕ್ಕಟ್ಟಿಗೆ ಕಾರಣವಾಗಬಹುದೇ ಅಥವಾ ಹೊಸ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಬಹುದೇ ಎನ್ನುವಂತಹ ಒಂದು ಸಂದೇಹವೂ ಕೂಡ ಈಗ ಕಾಡತೊಡಗಿದೆ. ಮಮತಾ ಬ್ಯಾನರ್ಜಿಯವರ ಈ ಹೇಳಿಕೆ ಹೊರಬಿದ್ದ ಒಂದೆರಡು ದಿನಗಳಲ್ಲಿಯೇ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್, ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರಾಗಿರುವಂತಹ ಶರದ್ ಪವಾರ್ ಅವರು ಈ ಮಾತಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಇಂಡಿಯಾ ಒಕ್ಕೂಟದ ಮುಖ್ಯಸ್ಥೆಯಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಜವಾಬ್ದಾರಿ ವಹಿಸುವುದು ಒಳ್ಳೆಯದು ಎನ್ನುವಂತಹ ಮಾತನ್ನು ಶರದ್ ಪವಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಅದಾಗಿ ಒಂದು ವಾರದ ಬಳಿಕ ಬಿಹಾರದಲ್ಲಿ RJD, ರಾಷ್ಟ್ರೀಯ ಜನತಾದಳದ ಮುಖ್ಯಸ್ಥರು, ಸ್ಥಾಪಕರು ಆಗಿರುವಂತಹ ಲಾಲು ಪ್ರಸಾದ್ ಯಾದವ್ ಕೂಡ ಈ ಹೇಳಿಕೆಯನ್ನು ಬೆಂಬಲಿಸ್ತಾರೆ. ಕಾಂಗ್ರೆಸ್ ಅವರು ಮಾಡುತ್ತಾ ಇರುವಂತಹ ಟೀಕೆಗಳಿಗೆ ಅರ್ಥವಿಲ್ಲ. ಮಮತಾ ಬ್ಯಾನರ್ಜಿ ಅವರನ್ನೇ ಇಂಡಿಯಾ ಬಣದ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಬೇಕು, ಅದಕ್ಕೆ ನಮ್ಮ ಪಕ್ಷದ ಬೆಂಬಲವಿದೆ ಎಂದು ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಬಹಿರಂಗವಾಗಿ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಗ್ರಾಫ್ ಅನ್ನು ನೋಡಿದರೆ ಅದು ಹುಟ್ಟಿದ್ದು ಮಮತಾ ಬ್ಯಾನರ್ಜಿ ಅವರ ಪಕ್ಷ ತೃಣಮೂಲ ಕಾಂಗ್ರೆಸ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ತೆಕ್ಕೆಯಲ್ಲಿಯೇ ಹುಟ್ಟಿದ್ದು. ಒಂದು ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ನಾಯಕಿಯಾಗಿ ಹೊರಹೊಮ್ಮಿದಂತಹ ಮಮತಾ ಬ್ಯಾನರ್ಜಿ ಅವರು ಪ್ರಿಯರಂಜನ್ ದಾಸ್ ಮುನ್ಷಿ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳದೆ ಪ್ರತ್ಯೇಕವಾದಂತಹ ಪಕ್ಷವನ್ನು ರಚಿಸಿ ತಮ್ಮ ಪಕ್ಷವನ್ನು ಯಶಸ್ವಿಯಾಗಿ ಬೆಳೆಸಿದ್ದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಕತೆ. 26 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಬೆಳೆದು ನಿಂತಹ ಮಮತಾ ಬ್ಯಾನರ್ಜಿ ಕೊನೆಗೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಮಮತಾ ಬ್ಯಾನರ್ಜಿ ಅವರನ್ನು ಬಿಟ್ಟರೆ ಅನಿವಾರ್ಯವಾಗಿ ಬೇರೆ ಯಾವುದೇ ನಾಯಕರ ಗತಿ ಇಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದರು. ಅದರ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ತಮಗೆ ಪ್ರಾಮುಖ್ಯತೆಯನ್ನು ಕೊಡದೆ ಹೋದಾಗ ಅವರು ಪಕ್ಷವನ್ನು ಬಿಟ್ಟು ಹೊರಬಂದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಎನ್ನುವಂತಹ ಪಕ್ಷವನ್ನು ಸ್ಥಾಪಿಸಿದರು. 1998ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 7 ಮಂದಿ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿಸಿಕೊಳ್ಳುವಲ್ಲಿ ಮಮತಾ ಬ್ಯಾನರ್ಜಿ ಯಶಸ್ವಿಯಾದರು. ಆ ಸಂದರ್ಭದಲ್ಲಿ ಅದು ಬಹಳ ದೊಡ್ಡ ಸಂಖ್ಯೆ. ಒಂದು ಪ್ರಾದೇಶಿಕವಾದಂತಹ ಪಕ್ಷ, ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿದ್ದಂತಹ ಪಕ್ಷ 7 ಮಂದಿ ಸಂಸತ್ ಸದಸ್ಯರನ್ನು ಆಯ್ಕೆ ಮಾಡಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿತ್ತು. ಅದು ಕಮ್ಯುನಿಸ್ಟರ ಪ್ರಬಲ ಭದ್ರಕೋಟೆಯಲ್ಲಿ ಈ ಸಾಧನೆಯನ್ನು ಮಾಡಿದ್ದು ಮಮತಾ ಬ್ಯಾನರ್ಜಿ ಅವರ ಒಂದು ವ್ಯಕ್ತಿತ್ವವನ್ನು, ಚರಿಷ್ಮಾವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿತು. ಇವತ್ತು 2024ರಲ್ಲಿ ನಿಂತು ನೋಡಿದರೆ ಮಮತಾ ಬ್ಯಾನರ್ಜಿ ಅವರ TMC ಪಕ್ಷ ಲೋಕಸಭೆಯಲ್ಲಿ 29 ಮಂದಿ ಸದಸ್ಯರನ್ನು ಹೊಂದಿದೆ. 1998ರಿಂದ 2011ರವರೆಗೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು, ಸಾಧನೆಯನ್ನು ದಾಖಲಿಸುತ್ತಾ ಬಂದಂತಹ ಮಮತಾ ಬ್ಯಾನರ್ಜಿ
ಅಲ್ಲಿ ಬಹಳ ಭದ್ರವಾಗಿ ಬೇರೂರಿದ್ದಂತಹ ಎಡಪಕ್ಷಗಳ ಒಕ್ಕೂಟವನ್ನು ಅಧಿಕಾರದಿಂದ ಹೊರಕ್ಕೆ ದಬ್ಬಿ ತಾವೇ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದರು. 2011ರಲ್ಲಿ TMC ಪಶ್ಚಿಮ ಬಂಗಾಳ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಿತು. 2001ರಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಾಗ ತೃಣಮೂಲ ಕಾಂಗ್ರೆಸ್ಗೆ ಇದ್ದಂತಹ ಮತದ ಪ್ರಮಾಣ ಕೇವಲ 31% ಆಗಿತ್ತು. ಆದರೆ ಇವತ್ತು 2021ರಲ್ಲಿ ನಡೆದಂತಹ ಚುನಾವಣೆಯನ್ನು ಗಮನಿಸಿದರೆ, ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದರೆ, ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಗಳಿಸಿದಂತಹ ಮತದ ಪ್ರಮಾಣ 48%. ಇದು ಬಹಳ ದೊಡ್ಡ ಅಭೂತಪೂರ್ವ ಸಾಧನೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿಯೂ ಕೂಡ ತೃಣಮೂಲ ಕಾಂಗ್ರೆಸ್ನ ಈ ಸಾಧನೆ ಎಷ್ಟು ಗಟ್ಟಿಯಾಗಿದೆ ಅಂದರೆ, ಎಡಪಕ್ಷ ಪ್ರಬಲ ಪ್ರತಿಪಕ್ಷದಿಂದ ಹಿಂದಕ್ಕೆ ಸರಿದು ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಿದಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅಧಿಕಾರ ಹೊಂದಿದ್ದು ತನ್ನ 17-20 MP-ಗಳನ್ನು, ಸಂಸದರನ್ನು, ಸಚಿವರುಗಳನ್ನು ಅಲ್ಲಿಯ ಚುನಾವಣೆಗೆ ಇಳಿಸಿ ಅಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದಂಥ BJPಯನ್ನು ಮಣಿಸುವಲ್ಲಿ ಮಮತಾ ಬ್ಯಾನರ್ಜಿ ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡರು ಮತ್ತು ಈವರೆಗೂ ಕೂಡ ಆ ಯಶಸ್ಸನ್ನು ಬಿಟ್ಟು ಕೊಡಲಿಕ್ಕೆ ಅವರು ತಯಾರಿಲ್ಲ. ಇತ್ತೀಚೆಗೆ ನಡೆದಂತಹ ಉಪಚುನಾವಣೆಗಳಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಕಂಪ್ಲೀಟ್ ಸ್ವೀಪ್ ಮಾಡಿ ತನ್ನ ಪಾರಮ್ಯವನ್ನು ಅಲ್ಲಿ ಮೆರೆದಿದೆ. ಸಂದರ್ಭ ಹೀಗಿರುವಾಗ ಜನವರಿಗೆ 70 ವರ್ಷ ತುಂಬಲಿರುವಂತಹ ಈ ಮಹಾನಾಯಕಿ ಇಂಡಿಯಾ ಒಕ್ಕೂಟದ ಬಣದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯವಿಲ್ಲವೇ ಎನ್ನುವಂತಹ ಪ್ರಶ್ನೆ ಈಗ ನಮ್ಮ ಮುಂದೆ ಬಂದಿದೆ. ಅಖಿಲ ಭಾರತ ಮಟ್ಟದಲ್ಲಿ ಪ್ರೆಸೆನ್ಸ್ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಸಂವಾದಿಯಾಗಿ ತೃಣಮೂಲ ಕಾಂಗ್ರೆಸ್ ಬೆಳೆದಿದೆಯೇ ಎನ್ನುವಂತಹ ಪ್ರಶ್ನೆ ಇಲ್ಲಿ ನಮಗೆ ಎದ್ದು ಕಾಣುತ್ತದೆ. ಹಾಗೆ ನೋಡಿದರೆ ಈಶಾನ್ಯ ಭಾರತದ ಮಣಿಪುರ, ಮೇಘಾಲಯ, ಅಸ್ಸಾಂ, ತ್ರಿಪುರಾ ಮುಂತಾದ ರಾಜ್ಯಗಳಲ್ಲಿ ಸಹಜವಾಗಿಯೇ ತೃಣಮೂಲ ಕಾಂಗ್ರೆಸ್ ಪಕ್ಷ ಕಟ್ಟಿ ಅಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಕೆಲವು ವಿಧಾನಸಭೆಗಳಲ್ಲಿ ಸದಸ್ಯರು ಕೂಡ ಆಯ್ಕೆಯಾಗಿದ್ದರು. ಅದಕ್ಕೆ ಜೊತೆಗೆ ಮಮತಾ ಬ್ಯಾನರ್ಜಿಯವರು ಉತ್ತರ ಪ್ರದೇಶದಲ್ಲಿ, ಗೋವಾದಲ್ಲಿ ಮತ್ತು ಕೇರಳದಲ್ಲಿಯೂ ಕೂಡ ತಮ್ಮ ಪಕ್ಷದ ಒಂದು ಘಟಕವನ್ನು ಸ್ಥಾಪಿಸಿ ಅಲ್ಲಿಯೂ ಕೂಡ ಪಕ್ಷ ಸಕ್ರಿಯವಾಗಿರುವಂತೆ ನೋಡಿಕೊಂಡರು. ಈ ಹಿನ್ನೆಲೆಯಲ್ಲಿಯೇ ಮಮತಾ ಬ್ಯಾನರ್ಜಿ ಇಂಡಿಯಾ ಒಕ್ಕೂಟದ ಮುಖ್ಯಸ್ಥೆ ಆಗಬೇಕು, ಅವರೇ ಇಂಡಿಯಾ ಬಣವನ್ನು ಮುನ್ನಡೆಸಬೇಕು ಅಂತ ಅಲ್ಲಿನ ಸಂಸತ್ ಸದಸ್ಯರಾದಂತಹ ಕೀರ್ತಿ ಆಜಾದ್ ಅವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಆ ಹೇಳಿಕೆಯ ಹಿನ್ನೆಲೆಯಲ್ಲಿ ಮಮತಾ ಬ್ಯಾನರ್ಜಿ, ನಾನು ಕೂಡ ಈ ಜವಾಬ್ದಾರಿ ವಹಿಸಲು ಸಿದ್ಧಳಿದ್ದೇನೆ, ಪಶ್ಚಿಮ ಬಂಗಾಳದಲ್ಲಿ ನನ್ನ ಸರ್ಕಾರವನ್ನು ನಡೆಸಿದ ರೀತಿಯಲ್ಲಿ ಅದರ ಜೊತೆಗೆ ನಾನು ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟವನ್ನು ಬಲಪಡಿಸ್ತೇನೆ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ನಿಜ, ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಒಂದು ಹೀನಾಯವಾದಂತಹ ಸೋಲಿನ ಬಳಿಕ ರಾಹುಲ್ ಗಾಂಧಿ ಅವರು ಸ್ವಲ್ಪ ಮಟ್ಟಿಗೆ ಚಿಂತಾಕ್ರಾಂತರಾಗಿದ್ದಾರೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿರುವಂತಹ ಕಾಂಗ್ರೆಸ್ ಘಟಕ ಕೂಡ ದಿಕ್ಕಾಪಾಲಾಗಿ ಕುಳಿತಿದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಚರಿಷ್ಮಾ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡುವುದಿಲ್ಲ. ಅದೇನಿದ್ದರೂ ಬೇರೆ ನಾಯಕರು ಇಂಡಿಯಾ ಒಕ್ಕೂಟಕ್ಕೆ ನೇತೃತ್ವವನ್ನು ವಹಿಸಬೇಕು ಎನ್ನುವಂತಹ ಮಾತಿಗೆ ಸ್ವಲ್ಪ ಬಲ ಇರುವುದು ನಿಜ. ಹಾಗೆಂದು ಮಹಾರಾಷ್ಟ್ರದ ಸೋಲಿನ ವಿಷಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಈ ಬದಲಾವಣೆಯನ್ನು ಮಾಡಬಹುದೇ ಎಂದರೆ ಅದು ಅಷ್ಟು ಸುಲಭವಿಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿ ನಾವು ಲೋಕಸಭೆಯಲ್ಲಿ ವಿವಿಧ ಪಕ್ಷಗಳ ಅಂದರೆ ಪ್ರತಿಪಕ್ಷದ ಏನು ಇಂಡಿಯಾ ಒಕ್ಕೂಟದ ಬಣ ಏನಿದೆ ಅದರಲ್ಲಿ ವಿವಿಧ ಪಕ್ಷಗಳ ಬಲಾಬಲವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಲೋಕಸಭೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ 99 ಮಂದಿ ಸಂಸತ್ ಸದಸ್ಯರನ್ನು ಹೊಂದಿದ್ದರೆ, ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಅಖಿಲೇಶ್ ಯಾದವ್ ಅವರ ನೇತೃತ್ವದ ಸಮಾಜವಾದಿ ಪಕ್ಷ ಇದೆ. ಅದು 37 ಸಂಸತ್ ಸದಸ್ಯರ ಬಲವನ್ನು ಹೊಂದಿದೆ. ಅದು ಇಂಡಿಯಾ ಒಕ್ಕೂಟದಲ್ಲಿ ಎರಡನೇ ಅತಿ ದೊಡ್ಡ ಬಲವನ್ನು ಹೊಂದಿರುವಂತಹ ಪಕ್ಷ. TMC 29 ಸದಸ್ಯರನ್ನು ಹೊಂದಿದ್ದು ಲೋಕಸಭೆಯಲ್ಲಿ ಪ್ರತಿಪಕ್ಷದ ಬಣದಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿದೆ. ಹಾಗೆಯೇ DMK 22 ಸಂಸತ್ ಸದಸ್ಯರನ್ನು ಹೊಂದಿದ್ದು 4ನೇ ಅತಿ ದೊಡ್ಡ ಪಕ್ಷವಾಗಿದೆ. ಈಗ ಲಾಲು ಯಾದವ್ RJDಯ ಮುಖ್ಯಸ್ಥರು ಮತ್ತು ಶರದ್ ಪವಾರ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರು ಸಹಜವಾಗಿ ಮಮತಾ ಬ್ಯಾನರ್ಜಿಗೆ ಬೆಂಬಲವನ್ನು ನೀಡಿದ್ದಾರೆ. ಆದರೆ ಅವರ MP-ಗಳ ಸಂಖ್ಯೆ ಹೆಚ್ಚೇನಿಲ್ಲ. NCP ಶರದ್ ಪವಾರ್ ಅವರ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ 8 ಸಂಸತ್ ಸದಸ್ಯರನ್ನು ಹೊಂದಿದ್ದರೆ, ಲಾಲು ಯಾದವ್ ಅವರ ಪಕ್ಷ RJD ಕೇವಲ 4 ಮಂದಿ ಸಂಸತ್ ಸದಸ್ಯರನ್ನು ಹೊಂದಿದ್ದಾರೆ. ಹಾಗಾಗಿ ಇವತ್ತು ಶರದ್ ಪವಾರ್ ಮತ್ತು ಲಾಲು ಯಾದವ್ ಅವರು ಮಾತ್ರ ಹೇಳಿದರೆ ಈ ವಾದಕ್ಕೆ ಬಲ ಬರುವುದು ಬಹಳ ಕಷ್ಟವಿದೆ. ಬಹಳ ಮುಖ್ಯವಾಗಿ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಒಕ್ಕೂಟದ
ಮುಖ್ಯಸ್ಥರಾಗಿ ಆ ಹುದ್ದೆಯನ್ನು ಅಲಂಕರಿಸಬೇಕು ಎನ್ನುವಂತಹ ಇಚ್ಛೆ ಇದ್ದರೆ ಅವರಿಗೆ ಮುಖ್ಯವಾಗಿ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರ ಬೆಂಬಲ ಬೇಕಾಗ್ತದೆ. ಅದೇ ರೀತಿ DMKಯ ಮುಖ್ಯಸ್ಥರಾಗಿರುವಂತಹ ಸ್ಟಾಲಿನ್ ಅವರ ಬೆಂಬಲ ಕೂಡ ಬೇಕಾಗ್ತದೆ. ಈ ಬೆಂಬಲವನ್ನು ಅವರು ಯಾವ ರೀತಿಯಲ್ಲಿ ರೂಢಿಸಿಕೊಳ್ತಾರೆ ಅನ್ನುವುದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ. ಇಂಡಿಯಾ ಒಕ್ಕೂಟದಲ್ಲಿ ಒಟ್ಟು 40 ಪಕ್ಷಗಳಿವೆ. ಬೇರೆ ಬೇರೆ ರಾಜ್ಯಗಳ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರಿ ಒಟ್ಟು 40 ಪಕ್ಷಗಳಿವೆ. ಈ 40 ಪಕ್ಷಗಳ ಮುಖ್ಯಸ್ಥರೆಲ್ಲರೂ ಒಟ್ಟು ಸೇರಿ ಮಮತಾ ಬ್ಯಾನರ್ಜಿಯವರನ್ನು ಹೊಸ ನಾಯಕತ್ವಕ್ಕೆ ಆಯ್ಕೆ ಮಾಡ್ತಾರಾ ಎನ್ನುವುದನ್ನು ಗಮನಿಸಬೇಕಾಗಿದೆ. ಮುಂದಿನ ರಾಜಕೀಯ ಬೆಳವಣಿಗೆ ಇಂಡಿಯಾ ಒಕ್ಕೂಟದಲ್ಲಿ ಹೇಗೆ ನಡೀತದೆ ಅನ್ನೋದು ಗೊತ್ತಿಲ್ಲ. ಆದರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ BJPಯ ಅಭೂತಪೂರ್ವ ಗೆಲುವು ಒಂದು ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ BJP ಗಳಿಸಿದಂಥ ಅಭೂತಪೂರ್ವ ಜಯ ಇಂಡಿಯಾ ಒಕ್ಕೂಟದ ಬಣದಲ್ಲಿ ಬಿಕ್ಕಟ್ಟನ್ನು ಸೃಷ್ಟಿಸುವಂತಹ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ಗಾಗಿ ಕಾಯ್ತಾ ಇರಿ. ನಮಸ್ಕಾರ.